ನಾನೇ ಮಾತಾಡೋ ಕ್ವಶನ್ ಕೇಳ್ತೀನಿ. ಅಷ್ಟೇ ಮಾತಾಡಿ ಆಮೇಲೆ ಕೇಳ್ತೀನಿ. ಕೋಲಾರ ತಾಲೂಕು ಸೊಸೈಟಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆ ಈ ದಿವಸ ಇತ್ತು. ಏನು ಈ ಚುನಾವಣೆ ಮೊನ್ನೆ 7ನೇ ತಾರೀಕು ಸದಸ್ಯರ ಒಂದು ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ನಾವು 8 ಜನ ಗೆದ್ದಿದ್ರಿ. ಅದರಂತೆ ಏನು ನಮ್ಮ ನಾಯಕರಾದಂಥ ಶ್ರೀನಾಥಣ್ಣ, ಮಲ್ಲೇಶಣ್ಣ, ರಾಮಣ್ಣ, ಸುಭಾಷ್ ಸೊನ್ನೇಗೌಡರು, ಜಗ್ಲಿ ಪ್ರಕಾಶಣ್ಣವರು, ಇನ್ನೂ ನಮಗೆ ನಮ್ಮ ಛತ್ರಗೊಳ್ಳಿ ಮುನೇಗೌಡರು, ಇವರೆಲ್ಲ ಒಮ್ಮತವಾಗಿರ್ಬೇಕು. ನೀವು ಎಲ್ಲ ಒಂದು ಕಡೆ ಇರಬೇಕು, ನಿಮ್ಮಲ್ಲಿ ಯಾವುದೇ ಥರ ಭೇದ ಭಾವ ಬರಬಾರ್ದು ಅಂತೇಳಿದ್ರಿಂದ ನಾವು ಒಂದು ವಾರದಿಂದ ಎಲೆಕ್ಷನ್ ಮುಗಿದ್ಮೇಲೆ ಎಲ್ಲ ನಾವು ಜೊತೆಯಲ್ಲೇ ಇದ್ರಿ, ಇಲ್ಲಿ ಹೋಗಲಿಲ್ಲ. ಈಗ ಬೆಳಗ್ಗೆ ನಾವು JMR ಶ್ರೀನಾಥನ ಮನೆ ಹತ್ರ ಬಂದಾಗ ಅವರೊಂದು ಮಾತಾಡಿದ್ರು. ಏನೇ ಆಗಲಿ ತಾಲೂಕು ಸೊಸೈಟಿನ ಸುಮಾರು 43 ವರ್ಷದಿಂದ ಚುನಾವಣೆ ಇರಲಿಲ್ಲ. ಕಾರಣಾಂತರಗಳಿಂದ ಚುನಾವಣೆ ಆಗೈತೆ. ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೋಬಾರ್ದು. ಇದು ಒಂದು ರೈತರ ಸಂಸ್ಥೆ. ಈ ರೈತರು ಎಲ್ಲ ರೈತರಿಗೂ ಉಪಯೋಗ ಆಗಂತ ಕೆಲಸ ಮಾಡಬೇಕು ಅಂತಂದರೆ ನಾವು ಅನ್ಯೋನ್ಯವಾಗಿ ಹೋಗ್ಬೇಕು. ಯಾವುದೇ ಥರ ಗೊಂದಲ ಸಮಸ್ಯೆ ಬರದೇ ನೋಡ್ಕೋಬೇಕು ಅಂತ ನಮ್ಮ ಹಿರಿಯರಾದಂಥ ಛತ್ರಗೊಳ್ಳಿ ಮುನೇಗೌಡನವರು ಹೇಳಿರೋದಕ್ಕೆ ನಮ್ಮ ನಾಯಕರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ರಿ. ಅದರಂತೆ 4 ಸದಸ್ಯರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಏನು ನಮ್ಮ ನಾಯಕರು ಹೇಳಿದ್ದಾರೆ, ಸಂಸ್ಥೆಯನ್ನು ಹಿತದೃಷ್ಟಿಯಿಂದ ಇನ್ನು 5 ವರ್ಷಗಳ ಅವಧಿಯಲ್ಲಿ ಎಲ್ಲ ಸದಸ್ಯರನ್ನು ಕೂಡ ವಿಶ್ವಾಸದಲ್ಲಿ ಇಟ್ಕೊಂಡು ಅವರು ಗೌರವ ಕೊಡ್ತಾ ಮತ್ತು ಸಂಸ್ಥೆಯನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡಲೇಬೇಕು ಅಂತ ಒಂದು ನಾವು ಇವತ್ತೇ ಅಲ್ಲ ಸುಮಾರು ದಿನಗಳಿಂದ ನಾವು ಅದಕ್ಕೆ ಚುನಾವಣೆ ಪ್ರಕ್ರಿಯೆ ಶುರುವಾದಾಗೆ ನಾವೆಲ್ಲರಿಗೂ ನಮ್ಮ ಏನು ಸದಸ್ಯರು ಮತ್ತು ವೋಟರ್ಸ್ ಇದ್ದರು ಅವರಿಗೆಲ್ಲ ಹೇಳಿದ್ರಿ, ನಮ್ಮನ್ನು ಆಯ್ಕೆ ಮಾಡಿ ಒಂದು ಉತ್ತಮ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀರಿ, ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳಿದ್ರೆ ಅದೇ ರೀತಿ ಅವ್ರು ನಡ್ಕೊಂಡಿದ್ದಾರೆ. ನಾವು ಕೂಡ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ನಾವು ಕೆಲಸ ಮಾಡ್ತೀವಿ. ಸರ್, ಎಷ್ಟು ಮೆಂಬರ್ಸ್ ಟೋಟಲ್ಸ್ ನಿಮ್ಮ ಸಂಘದಲ್ಲಿ? ಸರ್, 14 ಸದಸ್ಯರು. 8 ಗೆದ್ದವರಲ್ಲ ಹೇಳಿರಲ್ಲ, ಯಾವ ಪಕ್ಷದಿಂದ ಗೆದ್ದಿರೋದು? 8 ಮೆಂಬರ್ಸ್. 8 JDS ಮತ್ತು BJP ಬೆಂಬಲಿತವಾಗಿ ಗೆದ್ದಿರೋದು. ಅವರು ಕಾಂಗ್ರೆಸ್ನವರು 4 ಮತ್ತೆ ST ಒಂದು ಅವಿರೋಧವಾಗಿ ಆಯ್ಕೆ ಆಯಿತು. ಒಂದೇ ನಾಮಿನೇಷನ್ ಹಾಕಿರೋದು ಒಂದು 12 ಜನರಲ್ಲಿ ಪ್ರೆಸಿಡೆಂಟ್ ಯಾರು ಆಯ್ತಾರೆ ಇದ್ರಿ ಇವಾಗ? JDS ಅಧ್ಯಕ್ಷರು. ತಮ್ಮ ಹೆಸರು? ವೀರಾಮು ವಡಗೂರು. ನಾನೀಗ ಅಧ್ಯಕ್ಷ ಮಾಡಿದ್ದಾರೆ ಅವಿರೋಧವಾಗಿ. ರಾಜಣ್ಣ ಕುಂಟೇರಿ ಅವ್ರನ್ನೂ ಕೂಡ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಇದನ್ನು ಮುಂದಿನ ಚುನಾವಣೆಯಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ವರ್ಸಸ್ JDS ಬರ್ತದೆ, ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಬರ್ತದೆ. ಸರ್, ಇಲ್ಲ, ನಮ್ಮ ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರು, ತಾಲೂಕು ನಾಯಕರು ಏನು ಲೋಕಸಭೆ ಇರ್ಬೋದು, ತಾಲೂಕ್ ಪಂಚಾಯತ್ ಇದು ವಿಧಾನಸಭೆ ಇರ್ಬೋದು, ನಾವು BJP ಮತ್ತು JDS ಜೊತೆಗೂಡಿ ಮುಂದಿನ ಚುನಾವಣೆಗಳನ್ನು ವಿಧಾನಸಭೆ ಮತ್ತು ಲೋಕಸಭೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಮ್ಮ ನಾಯಕರ ಏನು ಹೇಳ್ತಾರೋ ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ತೀವಿ.